ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ ಬನ್ನಿ, 2024 ಅಕ್ಟೋಬರ್ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಮಕರ ರಾಶಿಯವರ ಅಕ್ಟೋಬರ್ ತಿಂಗಳಲ್ಲಿ ಗೋಚಾರ ಫಲಗಳು, ಗ್ರಹಗಳ ಸ್ಥಿತಿಗತಿಗಳೆಲ್ಲ ಹೇಗಿದೆ ಹೇಳ್ತಕ್ಕಂಥ ನಾವು ಚಿಂತನೆ ಮಾಡೋಣ. ಏನು ಹೇಳುತ್ತೆ? ಕುಂಭದಲ್ಲಿ ಶನಿ, ಮೀನದಲ್ಲಿ ರಾಹು, ಹಾಗೆ ವೃಷಭ ರಾಶಿಯಲ್ಲಿ ಗುರು, ಹಾಗೆ ಕರ್ಕಾಟಕದಲ್ಲಿ ಕುಜ, ಕನ್ಯಾ ಕೇತು, ಹಾಗೆ ತುಲಾದಲ್ಲಿ ರವಿ ಮತ್ತು ಚಂದ್ರ, ಹಾಗೆ ವೃಶ್ಚಿಕ ರಾಶಿಯಲ್ಲಿ ಬುಧ ಗ್ರಹ ಮತ್ತು ಶುಕ್ರ ಗ್ರಹ. ಇವೆಲ್ಲವೂ ಕೂಡ ಮಕರ ರಾಶಿಯವರ ಗೋಚಾರಾದಿ ಫಲಾಫಲಗಳು ಹೇಳತಕ್ಕಂಥದ್ದು. ಹಾಗಾದರೆ ನಾವು ಏನು ಫಲವನ್ನು ನಿರೀಕ್ಷೆ ಮಾಡಬಹುದು ಅಕ್ಟೋಬರ್ ತಿಂಗಳಲ್ಲಿ? ಯೋಗವನ್ನು, ಕೆಲಸ ಕಾರ್ಯಗಳನ್ನು ಏನಾದರೂ ಇಂಪ್ಲಿಮೆಂಟ್ ಇದೆಯಾ, ಇನ್ಕ್ರೀಸ್ ಇದೆಯಾ? ಸಂಬಳದಲ್ಲಿ ಏನು ನೀವು ಮಾಸಿಕವಾಗಿ ಏನು ತಿಂಗಳ ಸಂಬಳವನ್ನು ಪಡಿತೀರಿ ಅಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಿಮಗೆ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ಗಳೆಲ್ಲವೂ ಕೂಡ ರೀಚ್ ಆಗುತ್ತೆ, ಅಚೀವ್ಮೆಂಟ್ ಆಗುತ್ತೆ, ಬೋನಸ್ಸು ಇವೆಲ್ಲವೂ ಕೂಡ ನಿಮಗೆ ಸಿಗತ್ತೆ ಅಂತ ಕೂಡ ಹೇಳುತ್ತೆ ಮಕರ ರಾಶಿಯವರಿಗೆ. ಹಾಗೆ ಅನೇಕ ದಿನಗಳಿಂದ ಉದ್ಯೋಗವನ್ನು ಹುಡುಕ್ತಾ ಇರ್ತೀರಿ, ಜಾಬ್ ಚೇಂಜ್ ಮಾಡ್ತಕ್ಕಂಥದ್ದು, ಅಥವಾ ಬೇರೆ ಜಾಬ್ಗಳನ್ನು ಹುಡುಕ್ತಾ ಇರ್ತಕ್ಕಂಥದ್ದು, ಅಥವಾ ಬೇರೆ ಹೊಸದಾಗಿ ಆಪರ್ಚುನಿಟಿ ಬರ್ತಾ ಇರ್ತಕ್ಕಂಥದ್ದು, ಅಥವಾ ಈಗ ಮಾಡ್ತಾ ಇರ್ತಕ್ಕಂಥ ಜಾಬಲ್ಲಿ ತುಂಬ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಹೇಳ್ತಕ್ಕಂಥದ್ದು, ಮಾನಸಿಕ ಒತ್ತಡ ಇದೆ, ಟೈಮಿಂಗ್ಸು ಸರಿಯಾದಂಥ ಸಮಯಕ್ಕೆ ಮನೆ ಬರಲಿಕ್ಕಾಗಲ್ಲ, ಫ್ಯಾಮಿಲಿ ಬಗ್ಗೆ ಗಮನ ಕೊಡಲಿಕ್ಕಾಗ್ತಾ ಇಲ್ಲ, ಈ ಥರದ ಒಂದಷ್ಟು ಗೊಂದಲಗಳೆಲ್ಲವೂ ಕೂಡ ಇದೆ. ಅದೆಲ್ಲವೂ ಕೂಡ ಯಶಸ್ಸಾಗತ್ತೆ ಹೇಳ್ತಕ್ಕಂಥದ್ದು. ಅವೆಲ್ಲವೂ ಕೂಡ ಶಮನಗೊಂಡು ಒಂದು ಒಳ್ಳೆಯ ಯೋಗ ಲಭಿಸ್ತಾ ಇರುತ್ತೆ, ಶಾಂತಿ ಸಮಾಧಾನವೂ ಕೂಡ ಇರುತ್ತೆ ಮಕರ ರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಇನ್ನು ಹಣದ ವಿಚಾರ ನಾವು ಚಿಂತನೆ ಮಾಡಬೇಕಂದ್ರೆ ದಾಯಾದಿಗಳಿಂದ ಬರತಕ್ಕಂಥದ್ದು. ನೀವು ಏನು ಮಾಡ್ತೀರಿ? ನಿಮ್ಮ ಜಮೀನಿರುತ್ತೆ ಊರಲ್ಲೋ ಎಲ್ಲೋ, ಅಥವಾ ನಿಮ್ಮ ಜಾಗ ಇರುತ್ತೆ, ಆ ಮಾರಾಟ ಮಾಡಲಿಕ್ಕೆ ನೀವು ಪ್ರಯತ್ನ ಪಡ್ತಿರ್ತೀರಿ. ನೀವು ಅಂದುಕೊಂಡಂಥ ರೇಟಿಗೆ ಜನ ಯಾರೂ ತಗೊಳ್ಳೋದಿಲ್ಲ, ಪರ್ಚೇಸ್ ಮಾಡಲಿಕ್ಕೆ ಯಾರೂ ಮುಂದೆ ಬರಲ್ಲ ಹೇಳ್ತಕ್ಕಂಥದ್ದು. ಹಾಗೆ ಅಕ್ಕಪಕ್ಕದವ್ರು ಏನು ಮಾಡ್ತಾರೆ? ಏನೋ ಒಂದಷ್ಟು ನಿಮ್ಮ ಬಗ್ಗೆ ಭಿನ್ನಾಭಿಪ್ರಾಯಗಳು, ಕೆಟ್ಟ ಮಾತುಗಳನ್ನು ಹೇಳ್ತಕ್ಕಂಥದ್ದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ಸಾಧ್ಯತೆಗಳು ಕೂಡ ಇರುತ್ತೆ ಹೇಳ್ತಕ್ಕಂಥದ್ರ ವಿಚಾರವಾಗಿ. ಇನ್ನು ಮಕ್ಕಳ ಕಂಕಣ ಭಾಗ್ಯ ನೋಡಿ, ಈ ಸಪ್ತಮಾಧಿಪತಿ ಕುಜ, ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕುಜ, ಇವೆಲ್ಲ ಸ್ವಲ್ಪ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ನ. ಅದಕ್ಕೆ ಸಾವಿರ ಹೇಳ್ತಿರ್ತೇನೆ, ನಿಮ್ಮ ಜಾತಕಾದಿಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ. ದಶಾಸಂಧಿಗಳನ್ನು, ದಶಾಭುಕ್ತಿ, ಅಂತರ್ಭುಕ್ತಿ ಇವನ್ನೆಲ್ಲ ನೀವು ಪರಿಶೀಲನೆ ಮಾಡ್ತಾ ಇರಬೇಕು. ಕುಜರಾವ್ ಸಂಧಿ ಅಥವಾ ಶುಕ್ರಾಯ ಸಂಧಿ ಇದ್ದರೆ ತುಂಬ ಡೇಂಜರ್ಸ್ ಅದು ಫ್ಯಾಮಿಲಿ ವಿಚಾರದಲ್ಲಿ. ಹೀಗೆ ಇವೆಲ್ಲ ಒಂದಷ್ಟು ಇರ್ತಕ್ಕಂಥದ್ದು. ಹಾಗೆ ಇನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿನಿಗೆ ತುಂಬ ಚೆನ್ನಾಗಿ ಉದ್ಯೋಗವೂ ಸಿಗತ್ತೆ, ಹಾಗೆ ಜೊತೆಗೆ ವಿದ್ಯಾಭ್ಯಾಸವೂ ಕೂಡ ಪೂರ್ಣಗೊಳ್ಳುತ್ತೆ ಹೇಳತಕ್ಕಂಥದ್ದು. ಹಾಗೆ ವೈದ್ಯಕೀಯ ಚಿಕಿತ್ಸೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಯಂತ್ರ, ತಾಂತ್ರಿಕ ಇವೆಲ್ಲವೂ ಕೂಡ ಒಂದಷ್ಟು ಉಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ, ಯಂತ್ರೋಪಕರಣ ವ್ಯವಹಾರ ಅಥವಾ ವಿಚಾರಶಕ್ತಿ ವ್ಯವಹಾರ, ಇದಕ್ಕೆ ಸಂಬಂಧಪಟ್ಟಂಥ ಕಮಿಷನ್ ಇರ್ಬೋದು, ಅಥವಾ ಬ್ಯಾಂಕ್ ಲೋನು, ಹೌಸಿಂಗ್ ಲೋನು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ವೀಕ್ಷಕರೇ ಮಕರ ರಾಶಿಯವರಿಗೆ. ಹಾಗೆ ಇನ್ನು ಪ್ರಶಸ್ತಿ ಪುರಸ್ಕಾರಗಳು, ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಪತ್ರಕರ್ತರು ಇರ್ಬೋದು, ಅಥವಾ ವಿಡಿಯೋಗ್ರಾಫರ್ ಇರ್ಬೋದು, ಅಥವಾ ಕ್ಯಾಮ್ರಾಮೆನ್ ಇರ್ಬೋದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ, ಸಿನಿಮಾ ರಂಗಸ್ಥಳದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡ್ತಕ್ಕಂಥ ಬರಹಗಾರರು ಎಲ್ಲರಿಗೂ ಕೂಡ ಅತ್ಯಂತ ಲಾಭದಾಯಕವಾಗಿರುತ್ತೆ, ಯಶಸ್ಸು ಲಭಿಸುತ್ತೆ. ಹಾಗೆ ನಿಮಗೆ ಕೈ ತುಂಬ ಸಂಬಳ, ವೇತನ, ಹಾಗೆ ಖುಷಿಯಾಗಿ ಇರಲಿಕ್ಕೆ ಸಾಧ್ಯವಾಗ್ತಾ ಇರುತ್ತೆ ವೀಕ್ಷಕರೇ.
ಹಾಗೆ ಇನ್ನು ಹಣ್ಣಿನ ವ್ಯಾಪಾರಿ, ತರಕಾರಿ ವ್ಯಾಪಾರಿಗಳಿಗೆ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹೂವಿನ ವ್ಯಾಪಾರ, ರಸ್ತೆ ಬದಿ ವ್ಯಾಪಾರದಲ್ಲಿ ಕೂಡ ತುಂಬ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ವೀಕ್ಷಕರು, ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನು ನೀವು ಕೇಳಬೇಕು ಅಂದರೆ ನೇರವಾಗಿ ಕರೆ ಮಾಡ್ತಾ ಹೋಗಿ. ಏನಾದರೂ ಸಮಸ್ಯೆಗಳಿದ್ದರೆ ಅಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಮಾಡಿಕೊಂಡಲ್ಲಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಸಾರ್ಥಕವಾಗಿರುತ್ತೆ, ನಿಮ್ಮ ಬದುಕು ಬಂಗಾರವಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ಶನೈಶ್ಚರಾಯ ನಮಃ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.